ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪ್ರಮುಖ ಕ್ರಾಂತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಟಚ್ ಮಾಡಿ, ಲೈಕ್ ಮಾಡಿ. ಈಗ ನಾವು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿ ಇದಾಗಿದ್ದು ಪ್ರಮುಖ ಕ್ರಾಂತಿಗಳಲ್ಲಿ ಒಂದಾದ ಹಸಿರು ಕ್ರಾಂತಿ. ಈ ಹಸಿರು ಕ್ರಾಂತಿಯು ಆಹಾರ ಧಾನ್ಯ ಉತ್ಪಾದನೆಯ ಬಗ್ಗೆ ಕ್ರಾಂತಿಯಾಗಿದ್ದು, ಈ ಕ್ರಾಂತಿ 1967ರಿಂದ 70ರ ಅವಧಿಯಲ್ಲಿ ನಡೆದಿದ್ದು, ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಆದಂತಹ ಪ್ರಗತಿಯನ್ನು ಹಸಿರು ಕ್ರಾಂತಿ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಾರಂಭವಾಗಿದ್ದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ. ಇನ್ನು ಕಪ್ಪು ಕ್ರಾಂತಿ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಳಕೆಯಲ್ಲಿ ಆದ ಬದಲಾವಣೆಯೇ ಕಪ್ಪು ಕ್ರಾಂತಿ. ಅದೇ ರೀತಿಯಾಗಿ ಕೆಂಪು ಕ್ರಾಂತಿ. ಈ ಕೆಂಪು ಕ್ರಾಂತಿಯು ಮಾಂಸ ಮತ್ತು ಮೊಟ್ಟೆ ಇದರ ಕ್ರಾಂತಿಯಾಗಿದ್ದು, ಇದರ ಪಿತಾಮಹ ವಿಶಾಲ್ ತಿವಾರಿ. ಇದು 1980ರಲ್ಲಿ ನಡೆಯಿತು. ಕಂದು ಕ್ರಾಂತಿ, ಇದು ಇಂಧನ ಮತ್ತು ಚರ್ಮದ ಕ್ರಾಂತಿಯಾಗಿದೆ. ಇನ್ನು ರಜತ ಕ್ರಾಂತಿ, ಮೊಟ್ಟೆ ಉತ್ಪಾದನೆಯಲ್ಲಿ ಆದ ಬದಲಾವಣೆಯೇ ರಜತ ಕ್ರಾಂತಿ ಎಂದು ಕರೆಯುತ್ತಾರೆ. ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಬಹಳಷ್ಟು ಮಾಹಿತಿಗಳನ್ನು ನೀಡ್ತಾ ಹೋಗ್ತಾ ಇದ್ದೇವೆ. ಇನ್ನು ಮುಂದೆ ನೋಡೋದಾದರೆ ಸುವರ್ಣ ಕ್ರಾಂತಿ. ಈ ಸುವರ್ಣ ಕ್ರಾಂತಿಯು ಹೂವು, ಹಣ್ಣು, ತರಕಾರಿಗಳ ಕ್ರಾಂತಿಯಾಗಿದ್ದು, ಇದು 1991ರಿಂದ 2003ರಲ್ಲಿ ಕ್ರಾಂತಿ ನಡೆದಿತು. ಇನ್ನು ದುಂಡು ಕ್ರಾಂತಿ ಅಂದರೆ ಆಲೂಗಡ್ಡೆ, ದುಂಡಾಗಿರೋ ಆಲೂಗಡ್ಡೆಯ ಅಲ್ಲಾದ ಬದಲಾವಣೆಯ ಕ್ರಾಂತಿ. ಇನ್ನು ನೀಲಿ ಕ್ರಾಂತಿ. ಈ ನೀಲಿ ಕ್ರಾಂತಿಯು ಮೀನುಗಾರಿಕೆ ಮತ್ತು ಮೀನು ಕೃಷಿಕರ ಆದಾಯ ಮಟ್ಟದಲ್ಲಿ ಸ್ಥಿತಿಗತಿಯನ್ನು ಸ್ಥಿರವಾಗಿ ಹೆಚ್ಚಿಸುವ ಉದ್ದೇಶವನ್ನು ಹೊಂದಿತ್ತು. ಇದು 1973ರಿಂದ 2002ರವರೆಗೆ ಸಂಭವಿಸಿತು. ಶ್ವೇತ ಕ್ರಾಂತಿಯು ಕ್ಷೀರ ಉತ್ಪಾದನಾ ಕ್ರಾಂತಿಯಾಗಿದ್ದು, ಈ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ 1970ರಿಂದ 1996ರಲ್ಲಿ ನಡೆಯಿತು. ಇನ್ನು ಗೋಲ್ಡನ್ ಪೈರ್ ಕ್ರಾಂತಿ ಅಂದರೆ ಸೆಣಬು ಕ್ರಾಂತಿ ಎಂದು ಕರೆಯುತ್ತಾರೆ. ಸೆಣಬನ್ನು ಗೋಲ್ಡನ್ ಪೈರ್ ಎಂದು ಕರೆಯುತ್ತಾರೆ, ಅದಕ್ಕೆ ಗೋಲ್ಡನ್ ಪೈರ್ ಕ್ರಾಂತಿ ಎಂದು ಹೆಸರು. ಪಿಂಕ್ ಕ್ರಾಂತಿಯು ಈರುಳ್ಳಿ, ಔಷಧಿ ಸಸ್ಯಗಳು ಮತ್ತು ಸಿಗಡಿ ಉತ್ಪಾದನಾ ಕ್ರಾಂತಿಯಾಗಿದ್ದು, ಇದರ ಪಿತಾಮಹ ಎಂದು ದುರ್ಗೇಶ್ ಪಟೇಲ್ ಅವರನ್ನು ಕರೆಯುತ್ತಾರೆ. ಈ ಕ್ರಾಂತಿಯು 1970ರಲ್ಲಿ ನಡೆಯಿತು. ಇನ್ನು ಹಾಗೆ ನೋಡೋದಾದರೆ ಬಿದಿರನ್ನು ಹಸಿರು ಚಿನ್ನ ಎಂದು ಕರೆಯಲಾಗುತ್ತದೆ. ಇನ್ನು ಚಿನ್ನದ ಎಳೆ ಎಂದು ಸೆಣಬನ್ನು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಅಬ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯುತ್ತಾರೆ. ಹತ್ತಿಯನ್ನು ಬಿಳಿ ಚಿನ್ನ ಎಂದು ಕರೆಯುತ್ತಾರೆ. ಹತ್ತಿ ಬಿಳಿ ಇರುವುದರಿಂದ ಅದಕ್ಕೆ ಬಿಳಿ ಚಿನ್ನ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಕಲ್ಲಿದ್ದಲನ್ನು ಕಪ್ಪು ವಜ್ರ ಎಂದು ಕರೆಯುತ್ತಾರೆ. ಕಪ್ಪು ವಜ್ರ, ಕಲ್ಲಿದ್ದಲು ಕಪ್ಪಾಗಿರುವುದರಿಂದ ಅದನ್ನು ಕಪ್ಪು ವಜ್ರ ಎಂದು ಕರೆಯುತ್ತಾರೆ. ಇನ್ನು ಇದೇ ಥರ ನೋಡೋದಾದರೆ ಪೆಟ್ರೋಲಿಯಂ ದ್ರವರೂಪದ ಚಿನ್ನ ಎಂದು ಕರೆಯುತ್ತಾರೆ. ನಾರ್ಮನ್ ಬೋರ್ಲಾಗ್ ರವರನ್ನು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇನ್ನು MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆನಪಿಟ್ಕೊಳ್ಳಿ, ಹಲವಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ. ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ನಾರ್ಮನ್ ಬೋರ್ಲಾಗ್. ಅದೇ ರೀತಿಯಾಗಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕೇಳಿದರೆ MS ಸ್ವಾಮಿನಾಥನ್. ಇನ್ನು ಡಾಕ್ಟರ್ ವರ್ಗೀಸ್ ಕುರಿಯನ್ ರವರು
ಭಾರತದ ಶ್ವೇತಕ್ರಾಂತಿಯ ಹರಿಕಾರ. ಇವರನ್ನು ಶ್ವೇತಕ್ರಾಂತಿಯ ಹರಿಕಾರ ಎಂದು ಕರೆಯಲಾಗಿದೆ. ಕೇಳ್ತಾರೆ, ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಅಥವಾ ಹರಿಕಾರ ಎಂದು ಯಾರನ್ನು ಕರೆಯುತ್ತಾರೆ ಎಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರನ್ನು ಭಾರತದ ಶ್ವೇತಕ್ರಾಂತಿಯ ಹರಿಕಾರ ಎಂದು ಕರೆಯುತ್ತಾರೆ. ಈ ಕ್ರಾಂತಿಯು 1970ರಲ್ಲಿ ಪ್ರಾರಂಭವಾಗಿ 1990ರಲ್ಲಿ ಈ ಕ್ರಾಂತಿ ನಡೆಯಿತು. ಅದೇ ರೀತಿಯಾಗಿ ಇದಿಷ್ಟು ಹಸಿರು ಕ್ರಾಂತಿ ಅಥವಾ ಪ್ರಮುಖ ಕ್ರಾಂತಿಯ ಬಗ್ಗೆ ಮಾಹಿತಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟಚ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.